ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಬಂದಿದೆ. ಹಿಂದಿಯಲ್ಲಿ ಮಾತನಾಡ್ತಾ ಅಶ್ಲೀಲವಾಗಿ ನಿಂದನೆ ವಿಡಿಯೋ ಟ್ವೀಟ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಆರ್ಎಸ್ಎಸ್ ಶಾಖೆಯಲ್ಲಿ ಇದನ್ನ ಕಲಿಸ್ತಾರಾ? ಕರೆ ಮಾಡಿದ ವ್ಯಕ್ತಿಗೆ ಪ್ರಶ್ನಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಎಂದು ಬಂದಿರುವಂತದ್ದು. ಹಿಂದಿಯಲ್ಲಿ ಮಾತನಾಡುತ್ತಾ ಅಶ್ಲೀಲವಾಗಿ ನಿಂದನೆಯನ್ನ ಮಾಡಿದ್ದಾರೆ. ಐಟಿ-ಬಿಟಿ ಸಚಿವರಿಗೆ ಬೆದರಿಕೆ ಕರೆ ಬಂದಿದೆ. ಅವರು ಹಿಂದಿಯಲ್ಲಿ ಮಾತನಾಡ್ತಾ ಅಶ್ಲೀಲವಾಗಿ ನಿಂದನೆಯನ್ನ ಮಾಡಿದ್ದಾರೆ. ವಿಡಿಯೋ ಟ್ವೀಟ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ ಶಾಖೆಯಲ್ಲಿ ಇದನ್ನೇ ಕಲಿಸ್ತಾರಾ? ಕರೆ ಮಾಡಿದ ವ್ಯಕ್ತಿಗೆ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಯೊಂದು ಬಂದಿದೆ. ಆರ್ಎಸ್ಎಸ್ಗೆ ಸಂಬಂಧಪಟ್ಟ ಹಾಗೆ ಹಿಂದಿಯಲ್ಲಿ ಮಾತನಾಡುತ್ತಾ ಅಶ್ಲೀಲವಾಗಿ ನಿಂದನೆಯನ್ನ ಮಾಡಿದ್ದಾರೆ. ಐಟಿ-ಬಿಟಿ ಸಚಿವರಿಗೆ ಬೆದರಿಕೆ ಕರೆ ಬಂದಿದೆ. ಹಿಂದಿಯಲ್ಲಿ ಮಾತನಾಡುತ್ತಾ ಅಶ್ಲೀಲವಾಗಿ ನಿಂದನೆಯನ್ನ ಮಾಡಿದ್ದಾರೆ. ವಿಡಿಯೋ ಟ್ವೀಟ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಆರ್ಎಸ್ಎಸ್ ಶಾಖೆಯಲ್ಲಿ ಇದನ್ನೇ ನಿಮಗೆ ಕಲಿಸೋದಾ? ಕರೆ ಮಾಡಿದಂತಹ ವ್ಯಕ್ತಿಗೆ ಈ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆಯನ್ನ ಹಾಕಿದ್ದಾರೆ. ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿರ್ಬಂಧಿಸುವಂತೆ ಕೋರಿ ಸಚಿವ ಪ್ರಿಯಾಂಕ್ ಖರ್ಗೆ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಪತ್ರವನ್ನ ಬರೆದಿದ್ದು. ಈ ಹಿನ್ನೆಲೆಯಲ್ಲಿ ನಿರಂತರವಾಗಿ ಬೆದರಿಕೆ ಕರೆಗಳು ಬರ್ತಾ ಇದೆ, ನಿಂದನೆಯ ಕರೆಗಳು ಬರ್ತಾ ಇದೆ ಅಂತ ಸಚಿವರು ಹೇಳಿದ್ದಾರೆ. ಯಾರು ಬೆದರಿಕೆ ಕರೆಯನ್ನ ಮಾಡಿದ್ರೋ ಅವರಲ್ಲಿ ಆರ್ಎಸ್ಎಸ್ ಶಾಖೆಯಲ್ಲಿ ಇದನ್ನೇ ಕಲಿಸೋದ ನಿಮ್ಗೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ತಾಯಿ ಸಹೋದರಿಯರ ಹೆಸರು ಹಿಡಿದು ಅತ್ಯಂತ ತುಚ್ಛವಾಗಿ ನಿಂದಿಸುವುದೇ ಈ ಒಂದು ಶಾಖೆಗಳಲ್ಲಿ ನೀಡುವಂತಹ ಸಂಸ್ಕಾರವೇ ಅನ್ನುವಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. तेरे जैसा औलाद तेरा जैसा औलाद निकला है ना इंडिया में. ಆರ್ಎಸ್ಎಸ್ ಶಾಖೆಗಳಲ್ಲಿ ಯಾವ ರೀತಿ ಪದಗಳನ್ನ ಬಳಸ್ತಾರೆ, ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮನಿಸಿ. ಮತ್ತೆ ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ, ತಾವೇ ಕೇಳಿ ಹೇಗ್ ಮಾಡ್ತಾರೆ ಅಂತ. तेरे जैसा औलाद तेरा जैसा औलाद निकला है ना इंडिया में. क्या प्रॉब्लम क्या है तुम्हारा? प्रॉब्लम क्या है तुम्हारा? अरे इसके बारे में तो बोलने रखती रही औकात. तेरी औकात है क्या? अब मेरे औकात है, मैं आरएसएस का जुड़ा हुआ. मेरे आरएसएस जो है 100 साल के. ये प्रियंका तो अभी पैदा हुआ है 30, 35, 40 साल तेरा उम्र हुआ है. तेरे बाप को बोलने को नहीं आता. भाई तो राहुल गांधी को वो प्रियंका गांधी बोलता है. यही सीख है क्या? ये सब जो गाली, एक मिनट सुनो, ये सब जो गाली बक रहे हो ना, यही आपका सीख है? आरएसएस का सीख यही है क्या? यही सिखाते आपको आरएसएस शाखा में? मतलब नहीं तू बोलो आरएसएस शाखा. अरे भाई एक मिनट ठहरो. आरएसएस शाखा में ये किसका? ये अरे ठहरो भाई. ये आपको शाखा में सिखाते हैं? मोहन भागवत जी सिखाते हैं? कौन? BL संतोष जी सिखाते हैं? अरे पहली बात तो सुनते जा. बात सुनने की औकात रखते ಇಲ್ಲ ಕೇಳಿ. लेकिन ठहरो. तेरे जैसे हर तो तेरे माँ को तो ये सब सीख प्रियंका तेरा प्रियंका खरीदा तो कितने दिन सोच के निकला रहे. तब ये मुसलमान के बारे में बात करता है, हिंदी के बारे में. अभी ये जो आप भाषा बात कर रहे हैं आपको आरएसएस सिखाता है. ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿರ್ಬಂಧಿಸುವಂತೆ ಕೋರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನ ಬರೆದಿದ್ರು. ಈ ಹಿನ್ನೆಲೆಯಲ್ಲಿ ಈ ಒಂದು ಬೆದರಿಕೆ ಕರೆ ಬಂದಿದೆ. ಈ ಒಂದು ಬೆದರಿಕೆ ಕರೆಯಲ್ಲಿ ಹಿಂದಿಯಲ್ಲಿ ಮಾತನಾಡಿದ್ದಾರೆ. ಹಿಂದಿಯಲ್ಲಿ ಮಾತನಾಡ್ತಾ ತಾಯಿ ಹಾಗೂ ಸಹೋದರಿಯರ ಒಂದು ಹೆಸರು ಹಿಡಿದುಕೊಂಡು ತುಚ್ಛವಾಗಿ ನಿಂದಿಸಿದ್ದಾರೆ, ಅಶ್ಲೀಲವಾಗಿ ನಿಂದನೆಯನ್ನ ಮಾಡಿದ್ದಾರೆ.
ಸೊ ಈ ರೀತಿಯಾಗಿ ಹಾಗಿದ್ರೆ RSS ಶಾಖೆಯಲ್ಲಿ ಇದನ್ನೇ ಕಳಿಸೋದಾ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಕರೆ ಮಾಡಿದಂತಹ ವ್ಯಕ್ತಿಗೆ ಮಾಡಿರುವಂಥದ್ದು.